ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಒಡೆದಿರೋ ಹಾಲಿಂದ ನಾನಿವತ್ತು ಕೋವಾ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾವೆಲ್ಲರೂ ಒಡೆದೋಗಿರೋ ಹಾಲನ್ನು ಎಸಿತಾ ಇರ್ತೀವಿ, ಎಸಿದೆ ವೇಸ್ಟ್ ಮಾಡಿದೆ ಈ ರೀತಿ ಕೋವಾ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವೀಟ್ಗಳಲ್ಲಿ, ಡೆಸರ್ಟ್ಗಳಲ್ಲಿ ಯೂಸ್ ಮಾಡ್ಬೋದು. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾನು ಒಡೆದಿರೋ ಹಾಲನ್ನು ನೋಡಿ, ಹಾಲು ಒಡೆದೋಗಿದೆ. ಇದಕ್ಕೆ 1 ಸ್ಪೂನಷ್ಟು ವೆನಿಗರ್ನ ಹಾಕ್ತಿದ್ದೀನಿ. ವೆನಿಗರ್ ಇಲ್ಲ ಅಂದರೆ ನೀವು ನಿಂಬೆಹಣ್ಣನ್ನು, ಅರ್ಧ ನಿಂಬೆಹಣ್ಣನ್ನು ಹಿಂಡಿದ್ರೆ ಸಾಕು. ಅರ್ಧ ಲೀಟ್ರ್ ಹಾಲು ಒಡೆದೋಗಿದೆ. ಇದನ್ನು ಚೆನ್ನಾಗಿ ಕಲಸಿ 1-2 ನಿಮಿಷದವರೆಗೂ ಕುದಿಯೋದಕ್ಕೆ ಬಿಡಿ. ನೀರೆಲ್ಲ ಸಪ್ರೇಟ್ ಆಗಿಬಿಡುತ್ತೆ ನೋಡಿ, ಎಲ್ಲ ಬೇರೆ ಹಾಕ್ತಾ ಇದೆ. ಎರಡು ನಿಮಿಷ ಆದ ನಂತರ ಒಂದು ಜಾಲರಿ ತಗೊಂಡು ಆ ನೀರನ್ನೆಲ್ಲ ಬಗ್ಗಿಸ್ಬಿಡಿ. ನೀರೆಲ್ಲ ಕೆಳಗೆ ಹೋಗುತ್ತೆ, ಗಟ್ಟಿಯಾಗಿರೋದು ಉಳ್ಕೊಳ್ಳುತ್ತೆ. ಇದನ್ನು ಒಂದು 2-3 ಸತಿ ತಣ್ಣೀರಲ್ಲಿ ನೀವು ತೊಳ್ಕೊಬೇಕು. ವೆನಿಗರ್ ಹಾಕಿದ್ದೀವಲ್ಲ, ಸ್ವಲ್ಪ ಹುಳಿ ಹುಳಿ ಇರುತ್ತೆ, ಅದಕ್ಕೆ ನೀಟಾಗಿ ನೀರು ಹಾಕಿ ತೊಳ್ಕೊಳ್ಳಿ. ತೊಳೆದ ನಂತರ ಪಾತ್ರೆಗೆ ಹಾಕ್ಕೊಡಿ. ಪಾತ್ರೆಗೆ ಹಾಕಿ ಇದರಲ್ಲಿರೋ ನೀರು ಹಿಂಗೋವರೆಗೂ 1-2 ನಿಮಿಷದವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು 2 ನಿಮಿಷದವರೆಗೂ. ಸಕ್ಕರೆ ಇಲ್ಲಿ ನಾನು ಸ್ವಲ್ಪ ಇರೋದ್ರಿಂದ ಇದು 1-3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದ್ರೂ ಮಾಡ್ಬೋದು. ಜಾಸ್ತಿ ಹಾಲು ಒಡೆದೋಗಿದ್ರೆ ನೀವು ದೂದ್ ಪೇಡ ಕೂಡ ಮಾಡ್ಕೋಬೋದು. ಈ ರೀತಿ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ, 2 ನಿಮಿಷದವರೆಗೂ. ಬ್ರೋಕನ್ ಮಿಲ್ಕಿಂದ ಕೋವಾ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀರೆಲ್ಲ ಹಿಂಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸಿ. ನೀವು ಇದನ್ನು ದೂದ್ ಪೇಡ ಮಾಡೋದಾದರೆ 1 ಲೀಟ್ರಷ್ಟು ಹಾಲಿದ್ರೆ ನಿಮಗೆ ದೂದ್ ಪೇಡ ಮಾಡ್ಕೋಬೋದು ಸುಲಭವಾಗಿ. ಇದನ್ನು ಸ್ವಲ್ಪ ಬೇಳೆ ಮಸಿಯೋದ್ರಲ್ಲಿ ನೀವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಆವಾಗ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಕಟ್ಟಿದ್ರೆ, ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಒಡೆದಿರೋ ಹಾಲನ್ನು ಬಳಸ್ಕೊಂಡು ನಾನು ಕೋವಾ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಇದನ್ನು ಸ್ವೀಟ್ಗಳಲ್ಲಿ ಬಳಸ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.